ರಕ್ಷಿತಳ ಮೇಲೆ ತೋರಿಸಿದಂಥ ದರ್ಪ ದೌಲತ್ತು ಆ ಕೋಪ ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರಿಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು, ಅಮಾವಾಸ್ಯೆ ಅಂದ್ಲು. ಏನು ಸರಿ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಬಣ್ಣನ ವರ್ಣಿಸಿರುವಂಥದ್ದು. ಮೇಡಮ್, ಈಗ ಬಿಗ್ ಬಾಸ್ ಶೋನ ತುಂಬಾ ಮನರಂಜನೆ ಶೋದಲ್ಲಿ ಅತಿ ದೊಡ್ಡ ಶೋ ಅಂತ ಕರೀತಾರೆ. ನೀವು ಅದರ ನಿರೂಪಣೆಯಲ್ಲಿ ಲೋಪ ಹುಡುಕಂತ ಕೆಲಸ ಮಾಡಿದ್ದೀರಾ. ಯಾಕೆ, ಏನು ಲೋಪ ಆಯಿತು? ಲೋಪ ಹುಡುಕುವಂಥ ಕೆಲಸ ಅಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಸಮಾಜದಲ್ಲಿ ಎಷ್ಟು ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ನಡೀತಾ ಇದೆ ಹೆಣ್ಮಕ್ಳ ಮೇಲೆ ಅಂತ ಹೇಳಿ. ಎಲ್ಲೋ ಒಂದು ಕಡೆ ಅತ್ಯಾಚಾರ ದೌರ್ಜನ್ಯ ಆಗುವಂಥ ಸಮಯದಲ್ಲಿ ಯಾವೊಬ್ಬ ನಟ ನಟಿಯರೂ ಸಹ ಧ್ವನಿ ಎತ್ತಲ್ಲ, ಯಾರೂ ಸಹ ಮುಂದೆ ಬರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ನಟ ಕಿಚ್ಚ ಸುದೀಪ್ ಅವರು ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥ ವ್ಯಕ್ತಿನೇ ಅವರು. ಎಲ್ಲೋ ಒಂದು ಕಡೆ ರಕ್ಷಿತಳ ವಿಚಾರದಲ್ಲಿ ಯಾಕೆ ಪಿತ್ತ ಹೆಚ್ಚಾಯಿತು ಅನ್ನೋವಂಥದ್ದು ಪ್ರಶ್ನೆ ನಂದು. ಇದೇ ಪಿತ್ತ ಹೆಚ್ಚಾಗಿ ಅಶ್ವಿನಿ ಗೌಡ ಮೇಲೆ ತೋರಿಸಿದ್ರೆ ಅವಳು ಮಾಡ್ತಾ ಇರುವಂಥ ಮಾನಹಾನಿ ತೇಜೋವಧ ಅವಳಿಗಿಂತ 20 ವರ್ಷ ಅಂತರದಲ್ಲಿರುವಂಥ ಆ ಚಿಕ್ಕ ಹೆಣ್ಣು ಮಗಳ ಮೇಲೆ ತೋರಿಸುವಂಥ ದರ್ಪ ದೌಲತ್ ಏನಿದೆ ಅದರ ಮೇಲೆ ಸುದೀಪ್ ಅವರ ಪಿತ್ತ ಹೆಚ್ಚಾಗಿದ್ರೆ ನಾನು ಕೂಡ ಬೇಷ್ ಅಂತ ಅದ. ಬಟ್ ಏನೂ ಹರಿಯದ ಹೆಣ್ಣು ಮಗಳನ್ನು ಕೂರಿಸ್ಕೊಂಡು ಪಿತ್ತ ಹೆಚ್ಚಾಗಿದ್ದು ನಿಜವಾಗ್ಲೂ ದೊಡ್ಡ ಖಂಡನೀಯ. ಅದು ಹರಾಸ್ಮೆಂಟ್ ಆಗುವಂಥದ್ದು. ಯಾಕಂದರೆ ಒಬ್ಳು ಮಹಿಳಾ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ನಾನು ನಾಡು ನುಡಿ ಪರ ಕನ್ನಡ ಪರ ಅಂತೇಳಿ ಹೋರಾಟಗಾರ್ತಿ ಒಂದು ಬಿಗ್ ಬಾಸಲ್ಲಿ ಇದ್ದಾರೆ ಅಂದರೆ ಗೌರವ ಅಧ್ಯಕ್ಷ ಪಟ್ಟ ಸರ್ ಇರೋದು ಕರ್ವೇದಲ್ಲಿ. ಅಂಥ ಒಂದು ಮಹಿಳೆ ಅಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂದರೆ ಎಲ್ಲರನ್ನೂ ಒಗ್ಗೂಡಿಸಿ ಆ ಸಮಸ್ಯೆನ ಬಗೆಹರಿಸುವಂಥ ಕೆಲಸ ಮಾಡಬೇಕು ಹೊರತು ಇಲ್ಲಿ ಇವಳೇ ಸಮಸ್ಯೆಯಾಗಿ ಎಲ್ಲರಿಗೂ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾಳೆ. ಎಲ್ಲಾದರೂ ಕಿಚ್ಚ ಸುದೀಪ್ ಅವ್ರು ಇವತ್ತವರೆಗೂ ಅವಳಿಗೆ ಪ್ರಶ್ನೆ ಮಾಡುವಂಥ ಕೆಲಸ ಮಾಡಿದ್ದಾರಾ ಸರ್? ಎಲ್ಲಿ ಮಾಡಿದ್ದಾರೆ? ಬಟ್ ಈಗ ನಾನು ಹೇಳೋದೇನು, ಕೆಲ ಜನಗಳು ಏನು ಹೇಳೋದೇನಪ್ಪ ಅಂದರೆ, ಈಗ ಏಜಲ್ಲಿ ಸಮನಾದವರು ಆಲ್ಮೋಸ್ಟು ನೀವು ಹೇಳಿದಂಗೆ ಅಶ್ವಿನಿ ಗೌಡ ಅವರು ಗೌರವಾಧ್ಯಕ್ಷ ಪಟ್ಟದಲ್ಲಿ ಇರೋವಂಥವ್ರು, ಅದ್ರ ಜೊತೆಗೆ ಸ್ವಲ್ಪ ಸಮಾನ ವಯಸ್ಕರು ಕಿಚ್ಚ ಸುದೀಪ್ ಅವ್ರಿಗೆ ಬೈಯೋ ದಾಟಿ ಬೇರೆ ಇರುತ್ತೆ, ಸ್ವಲ್ಪ ಚಿಕ್ಕವರಿಗೆ ಬುದ್ಧಿ ಹೇಳೋದು ಬೇರೆ ರೀತಿ ಇರುತ್ತೆ. ಸೊ ಆ ಥರನೂ ಹೇಳ್ಬೋದಲ್ವಾ? ಅವಳಿಗೆ ನಗ್ನಗ್ತಾ ಒಂಥರ ಲವ್ಲಿಯಾಗೆ ಜಾಲಿಯಾಗೆ ಅವಳನ್ನ ಹೊಗಳೋ ಅಂಥದ್ದು. ಅದು ಹೆಂಗಂದ್ರೆ ತೆಗೊಳ್ಳಬಾರ್ದು ಹೊಗಳಬಾರ್ದು, ಅಡ್ಗೋಡೆ ಮೇಲೆ ದೀಪ ಅಂತಾರಲ್ಲ ಆ ಥರ. ಅದೇ ರಕ್ಷಿತಾ ಅಂತ ಬಂದರೆ ಯಾಕೆ ಹೇಳಿ, ಅವಳು ಕರ್ವೇದಲ್ಲಿ ಗೌರವ ಅಧ್ಯಕ್ಷೆ, ಅವಳಿಗೆ ಘನತೆ ಇದೆ, ಗೌರವ ಇದೆ. ಹೊರಗಡೆ ಬಂದರೆ ಕಿಚ್ಚ ಸುದೀಪ್ ವಿರುದ್ಧ ನಂತರ ಹೋರಾಟನೂ ಮಾಡ್ಬೋದೇನೋ. ಆದರೆ ರಕ್ಷಿತಾ ಅಂತ ಬಂದರೆ ಬಡ ಹೆಣ್ಣು ಮಕ್ಕಳು, ಬಡ ಹೆಣ್ಣು ಮಗ ಗಿಲ್ಲಿನೂ ಸಹ. ಇಲ್ಲಿ ಬರೀ ರಕ್ಷಿತಾ ಪರನೂ ಅಲ್ಲ, ನಾನು ಗಿಲ್ಲಿ ಪರನೂ ನಿಂತಿದ್ದೀನಿ. ಒಂದು ಮಹಿಳೆ ಮೇಲೆ ದೌರ್ಜನ್ಯ ಮುಟ್ಟಿದ್ರೇ ರೇಪ್ ಕೇಸು, ದೌರ್ಜನ್ಯ ಕೇಸು, ಇರೋ ಬರೋ ಸೆಕ್ಷನ್ಸ್ ಹಾಕಿ ನಿಮ್ಮನ್ನ ಮುದ್ದೆ ಮುರಿಯೋಕೆ ಕಳಿಸ್ತಾರೆ. ಅದೇ ಯಾಕೆ ಇಲ್ಲಿ ಇವಳ ಮೇಲೇನು ರಿಷಿ ಮೇಲೇನು ನಡೆದಿಲ್ಲ. ಸೊ ಇಲ್ಲಿ ನಾನು ಎಲ್ಲರೂ ತಪ್ಪು ಮಾಡಿ ಖಂಡಿಸ್ತೀನಿ. ಎಲ್ಲ ಒಂದು ಕಡೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ನಟ ಕಿಚ್ಚ ಸುದೀಪ್ ಅವರು ದೊಡ್ಡ ತಪ್ಪು ಮಾಡಿದ್ದಾರೆ. ರಕ್ಷಿತಳ ಮೇಲೆ ತೋರಿಸಿದಂಥ ದರ್ಪ ದೌಲತ್ತು ಆ ಕೋಪ ಆ ಪಿತ್ತ ಅಶ್ವಿನಿ ಗೌಡ ಮೇಲೆ ತೋರಿಸಿ ಎಲ್ಲಿ ಎಸ್ ಕ್ಯಾಟಗರಿ ಅಂದ್ಲು, ಅಮಾವಾಸ್ಯೆ ಅಂದ್ಲು. ಏನು ಸರಿ ಅಮಾವಾಸ್ಯೆ ಪೌರ್ಣಮಿ ಅಂದರೆ ಬಣ್ಣನ ವರ್ಣಿಸಿರುವಂಥದ್ದು. ಆಯ್ತಪ್ಪ, ಮತ್ತೆ ಕ್ಯಾಟಗರಿ ಯೋಗ್ಯತೆ ಬಗ್ಗೆ ಅವಳ ಬಗ್ಗೆ ಅಷ್ಟು ವರ್ಣಿಸ್ತಾಳಲ್ಲ ಸರ್. ಹಣಕ್ಕೆ ಪ್ರತಿಯೊಂದಕ್ಕೂ ಬೆಲೆ ಗೊತ್ತಿರೋರು ಯಾರೂ ಈ ಥರ ಮಾತಾಡೋದಿಲ್ಲ. ರಕ್ಷಿತಾ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗಳು, ಗಿಲ್ಲಿ ಬಡ ಹೆಣ್ಣು ಮಗ. ಹಾಗೆ ಅಶ್ವಿನಿ ಗೌಡ ಎಲ್ಲ ನೋಡಿರೋ ಹಣ ಆಸ್ತಿ ಅಂತಸ್ತು. ಕಿಚ್ಚ ಸುದೀಪ್ ಅವ್ರಿಗೂ ಅಷ್ಟೇ, ನೇಮ್ ಆ್ಯಂಡ್ ಫೇಮ್. ಅಶ್ವಿನಿ ಗೌಡ ನಟಿ, ಅದಕ್ಕೂ ಸಪೋರ್ಟ್ ಮಾಡಿದ್ರ ಇಲ್ಲ. ಕಿಚ್ಚ ಅವ್ರಿಗೆ ಸೊ ನಟಿ ಮತ್ತೆ ನಟ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಅಶ್ವಿನಿ ಅವರು ಹೇಳ್ತಾರೆ ಯಾವುದೋ ಒಂದು ವಿಚಾರಕ್ಕೆ ಇಡೀ ಕಲಾವಿದರಿಗೆ ಅವಮಾನ ಆಯಿತು ಅಂತ. ಸೊ ನಾನು ಅವ್ರಿಗೆ ಅವಮಾನ ಮಾಡಿರ್ಬೋದು, ಬಟ್ ಕಲಾವಿದರಿಗೆ ಅವಮಾನ ಆಯಿತು. ಬಟ್ ಅವಾಗ ಸುದೀಪ್ ಅವ್ರು ಹೇಳಿದ್ರು ನಾನು ಒಬ್ಬ ಕಲಾವಿದ, ನೀವು ಅದನ್ನ ಡೈವರ್ಟ್ ಮಾಡಿಬಿಡಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅದು ಬಂತು? ಒಬ್ಬರು ಮಹಿಳಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟರು, ಕಲಾವಿದರಿಗೆ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ರಕ್ಷಿತಾ ಅಂತ ಕೊಟ್ಟೋಗ ಅದಕ್ಕೆ ಕಲಾವಿದರಾಗಿ ಒಬ್ಬ ಕಲಾವಿದ ಆಗಿ ಸುದೀಪ್ ಅವರು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೊರತು ಎಲ್ಲೂ ಅದನ್ನ ಅವ್ರೇನೋ ಕೊಡ್ಬೇಕು ರಿಯಾಕ್ಷನ್ ಅನ್ನೋದು ಕೊಟ್ಟಿಲ್ಲ. ಕಲಾವಿದರಿಗೆ ಅವಮಾನ ಆಗ್ಬಾರ್ದು, ಬಡ ಹೆಣ್ಣು ಮಕ್ಕಳಿಗೆ ಅವಮಾನ ಆಗಲಿ, ಪಿತ್ತ ಹೆಚ್ಚಾಗ್ಲಿ, ಅವ್ರಿಗೆ ಮಾನಹಾನಿ ಆಗಲಿ, ಏನೇ ಆಗ್ಬಿಡ್ಲಿ, ಕಲಾವಿದರಿಗೆ ಮಾತ್ರ ಅವಮಾನ ಆಗ್ಬಾರ್ದು. ಆ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಿಯಾಕ್ಟ್ ಮಾಡಿದ್ರು. ಒಂದ್ ನಿಮಿಷ ಅದಕ್ಕೆ ಮುಂಚೆ ಎಷ್ಟು ವಾರಕ್ಕೆ ಮುಂಚೆ ಅಶ್ವಿನಿ ಗೌಡ ಹೇಳಿರೋದು ಎಸ್ ಕ್ಯಾಟಗರಿ ಸ್ಲಮ್ಮು, ನೀನು ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ನೀನು ಯೋಗ್ಯತೆ ಅಲ್ಲಿಂದ. ಯಾಕೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡಿಲ್ಲ? ಕಿಚ್ಚ ಸುದೀಪ್ ಅವರು ಅದನ್ನು ಪ್ರಶ್ನೆ ಮಾಡಿದರೆ ನಾನು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಸರ್. ನಾನು ನಿರಂತರವಾಗಿ ಯೂಟ್ಯೂಬ್ಸಲ್ಲಿ ಫೇಸ್ಬುಕ್ಕಲ್ಲಿ ಕೇಳ್ತಾ ಇರೋದು, ಯಾಕೆ ಕಿಚ್ಚ ಸುದೀಪ್ ಅವರು ಎಸ್ ಕ್ಯಾಟಗರಿ ಅನ್ನೋದು ಏನು, ಸ್ಲಮ್ ಅದು SC/ST ಇಲ್ಲ ಶೆಟ್ಟಿನ ಇಲ್ಲ ಏನು ಎಸ್ಸು, ಒಂದು ಉತ್ತರ ಕೊಡಿ ಅಂತ ನಾನು ಕೇಳಿದ್ದೀನಿ. ಯಾಕೆ ಅದ್ರ ಬಗ್ಗೆ ಪ್ರತಿಕ್ರಿಯಿಸಿಲ್ಲ?
ಓಕೆ, ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅದು ಎಸ್ ಕ್ಯಾಟಗರಿ ಒಂದು ಕಂಪ್ಲೇಂಟ್ ಆಯ್ತು, ಆಕ್ಚುಲಿ ಕಂಪ್ಲೇಂಟ್ ಆಯ್ತು, ಅವ್ರನ್ನ ಎಲ್ಲ ಆಯ್ತು ಕಂಪ್ಲೇಂಟ್? ಔಟ್ಸೈಡ್ ಕಂಪ್ಲೇಂಟ್ ಆಯ್ತು. ನೋನು ಆಗಿಲ್ಲ ಸರ್, ನಾನು ಎಲ್ಲಾ ವಿಚಾರಿಸ್ಕೊಂಡ್ ಬಂದೆ, ಎಲ್ಲೂ ಆಗಿಲ್ಲ. ಪಾಪ ವಕೀಲರು ಒಬ್ರು ಕೊಟ್ಟಿದ್ರು, ಒಂದು ಪಿಟಿಷನ್ ಮಾಡ್ಕೊಂಡಿದ್ದಾರೆ ಹೊರತು ಎಲ್ಲೂ ಆಗಿಲ್ಲ. ನಾನು ದೂರು ಕೊಡಕ್ ಮುಂಚೆ ಎಲ್ಲೆಲ್ಲಿ ಕಂಪ್ಲೇಂಟ್ ಆಗಿದೆ ನಾನು ವಿಚಾರಿಸ್ಕೊಂಡು ಹೆಜ್ಜೆ ಇಟ್ಟಿದ್ದೆ. ಅಂದ್ರೆ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಶೋನಲ್ಲಿ ಅದನ್ನ ಪ್ರಶ್ನಿಸಬೇಕಾಯ್ತು ಅನ್ನೋದು. ಶೋದಲ್ಲಿ ನೋಡಿ ಸರ್, ಈಗ ನೆಕ್ಸ್ಟ್ ಒಂದು ವೀಕೆಂಡ್ ಎಪಿಸೋಡ್ ಬರ್ತೀರಾ ಅಂದ್ರೆ ಈ ವಾರ ಎಲ್ಲ ಏನಾಗಿರುತ್ತೆ ಅದ್ರ ಬಗ್ಗೆ ಚರ್ಚೆ. ಸಮಾಜದಲ್ಲಿ ಒಂದು ಜಾತಿ ನಿಂದನೆ, ಒಂದು ಹೆಣ್ಣು ಬಗ್ಗೆ ಮಾನಹಾನಿ ಮಾಡುವಂಥದ್ದು, ತೇಜೋದೆ, ಅದು ತಪ್ಪು. ಅದನ್ನ ಖಂಡಿಸುವಂತ ಕೆಲಸ ಸುದೀಪ್ ಅವ್ರು ಮಾಡಬೇಕಾಗಿತ್ತು. ಬಟ್ ಸುದೀಪ್ ಅವರು ಯಾವುದೇ ಒಂದು ವಿಚಾರದಲ್ಲಿ ಅಶ್ವಿನಿಯನ್ನ ಖಂಡಿಸುವಂತ ಕೆಲಸ ಈ ವಿಚಾರನೇ ಅಲ್ಲ, ಯಾವುದೇ ಒಂದು ವಿಚಾರದಲ್ಲಿ ಮಾಡಿಲ್ಲ. ಸುದೀಪ್ ಅವರ ಒಂದು ದೊಡ್ಡ ಧ್ವನಿ ಇದ್ದಿದ್ದು ಯಾವಾಗ ಕಲಾವಿದರಿಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ಲು ಅನ್ನುವಂಥ ವಿಚಾರ ಬಂತು, ಅದು ದೂರ ಆಯಿತು. ಅದಕ್ಕೊಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾತ್ರ ಸುದೀಪ್ ಅವ್ರು ಮಾಡಿದ್ರು ಹೊರತು ಇಲ್ಲಿವರೆಗೂ ನಾನು ಬರೋದಕ್ಕೆ ಕಾರಣ ಸುದೀಪ್ ಅವರು ಅಲ್ಲಿ ಪ್ರಶ್ನೆ ಮಾಡ್ತಿರೋರು ಅಂತ ಒಂದೇ ಒಂದು ಕಾರಣಕ್ಕೆ. ಮೇಡಮ್, ಇವಾಗ ನಿಮ್ಮ ಗಂಭೀರ ಆರೋಪ ಏನಪ್ಪ ಅಂದ್ರೆ ರಕ್ಷಿತಾ ಅವ್ರನ್ನ ಬೈದಿದ್ದು ತಪ್ಪ ಅಥವಾ ಇವ್ರ ರೀತಿ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ಅನ್ನೋದು ನಿಮ್ಮ ಆರೋಪ? ಸರ್, ಬಡವ್ರ ರಕ್ಷಿತಾ ಕೇಳಿದ್ರ ನಾನು ಬಿಗ್ ಬಾಸ್ ಕರ್ಕೊಂಡು ಹೋಗ್ರಿ ಅಂತ, ಇಲ್ಲಿ ಕೇಳಿದ್ರ ಕರ್ದು ಅವಮಾನ ಮಾಡುವಂತದ್ದು ಏನ್ ಸರ್ ಇದೆ? ತಪ್ಪು ಮಾಡಿದಾಗ ಪ್ರಶ್ನೆ ತಪ್ಪೇನ್ ಮಾಡಿದಾಳೆ ಸರ್ ರಕ್ಷಿತಾ? ವಾರದ ಪಂಚಾಯತಿ ಇದ್ರೆ ಅಲ್ಲಿ ಆ ವಾರದಲ್ಲಿ ಏನೆಲ್ಲ ಆಗಿದೆ ಅದನ್ನ ಅವ್ರು ಹೇಳಲೇಬೇಕಾಗಿರುತ್ತದೆ. ಏನ್ ಮಾಡಿದಾಳೆ ತಪ್ಪೇಳಿ? ಒಂದು ನಿಮಿಷ, ಈಗ ನಿಮ್ಮ ಪ್ರಶ್ನೆ ಅವ್ರಿಗೆ ಬೈದಿದ್ದು ಸರಿ ಇಲ್ಲ ಅನ್ನೋದನ್ನ ಅಥವಾ ಇವ್ರಿಗೆ ಬೈದಂಗೆ ಅವ್ರಿಗೆ ಬೈದಿಲ್ಲ ಅನ್ನೋದ? ಈಗ ನೀವೇನೋ ತಪ್ಪು ಮಾಡ್ತೀರಾ ನೋಡಿ, ನಾನು ಸಹ ತಪ್ಪು ಮಾಡೇ ಮಾಡ್ತೀನಿ. ಮಾಡಿದಾಗ ಯಾರಾದ್ರೂ ಒಬ್ರು ನನಗೆ ಗೊತ್ತಿಲ್ದಿರ ಅವ್ರು ಹೇಳಿದ್ರೆ ನಾನು ತಿದ್ಕೊಳ್ತೀನಿ. ಹೇಳುವಂಥ ರೀತಿ ಇರುತ್ತೆ, ಆ ಹೇಳುವಂಥ ರೀತಿ ಇದೆ ನೋಡಿ, ಅದು ಕಿಚ್ಚನ ಪಿತ್ತ ಹೆಚ್ಚಾಗಿ ಕಂಪ್ಲೇಂಟ್ವರೆಗೂ ಬಂತು. ಹೇಳುವಂಥ ರೀತಿ ಮಗುಗೆ ಹೆಂಗೆ ಹೇಳ್ಬೇಕು? ವಿಷಯ ತಪ್ಪಲ್ಲ, ಹೇಳೋ ರೀತಿ ಸರಿ ಇಲ್ಲ. ಎಸ್, ಹೇಳೋ ರೀತಿ ಸರಿ ಇಲ್ಲ, ಅದು ದರ್ಪ ದೌರ್ಜನ್ಯ ಸರ್. ದಟ್ ಇಸ್ ಕಾಲ್ಡ್ ಹರಾಸಿಂಗ್. ಅದು ಹರಾಸೆ. ಅದು ಇವಾಗ ಅವಳು ವಯಸ್ಸೇನು ಸರ್, ಒಂದು 20-25 ವರ್ಷ ಅಂತರ ಇರುತ್ತೆ. ಈಗಷ್ಟೇ ಯೂಟ್ಯೂಬ್ ಚಾನಲ್ ಮಾಡಿ ಬಂದಿದ್ದಾಳೆ. ಸಮಾಜದ ಬಗ್ಗೆ ಜ್ಞಾನ ಇರಲ್ಲ ಸರ್. ಎಷ್ಟೋ ಬುದ್ಧಿವಂತರು ಎಜುಕೇಟೆಡ್ಸ್ಗೆ ಪ್ರಜ್ಞಾವಂತರಾಗಿರೋದಿಲ್ಲ ಅಲ್ವಾ ಸರ್? ಅಲ್ವಾ? ಅಂತೂ ಇವತ್ತು ಯಾರಿಗಾದ್ರೂ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಯಾವಾಗಂತ ಗೊತ್ತಿದೆಯಾ ಸರ್? ಗೊತ್ತಿದೆಯಾ ಸರ್? ಗೊತ್ತಿಲ್ಲ. ನನ್ನ ನಾಡು ನುಡಿ ಪರ ಹೋರಾಟಗಾರರು ಅನ್ನೋರು ಇವತ್ತಿಗೂ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷ ಏನಕ್ಕೆ ಬಂತು ಅನ್ನೋದು ಗೊತ್ತಿದೆಯಾ ಸರ್? ಗೊತ್ತಿಲ್ಲ. ಸರಿ, ನಾವು ವಿಚಾರ ತಿಳ್ಕೊಂಡು ಹೆಜ್ಜೆ ಇಡಬೇಕು. ಸೊ ರಕ್ಷಿತಾಳಿಗೆ ಬುದ್ಧಿ ಏನೋ ತಪ್ಪು ಮಾಡಿದ್ಲ, ಬುದ್ಧಿ ಹೇಳ್ಬೇಡಿ ಅಂತ ನಾನು ಹೇಳಲ್ಲ. ಹೇಳುವಂಥ ರೀತಿ ಇದೆ ಅಲ್ಲ, ಅದು ನಮ್ಮ ಮಕ್ಕಳಿಗೆ ಹೆಂಗೆ ಹೇಳ್ಬೇಕು? ತಂದೆ ತಾಯಿನ ಬಿಟ್ಟು ಎಲ್ಲಾರನ್ನೂ ಬಿಟ್ಟು ಬಂದಿರ್ತಾಳಲ್ಲ, ಇಷ್ಟು ದಿವಸ ಇದ್ದಾಳಲ್ಲ, ಅವ್ರನ್ನ ಯಾವ ಥರ ನಾವು ಟ್ರೀಟ್ ಮಾಡಬೇಕು? ಹೊಡೆದು ಬಡ್ದು ಬೈಯೋದು ಹೇಳೋದಕ್ಕೆ ಇವತ್ತು ಪೇರೆಂಟ್ಸ್ ಸಹ ಕೆಲಸ ಮಾಡೋದಿಲ್ಲ. ನೀವು ಯಾರು ಅದನ್ನು ಮಾಡೋದಕ್ಕೆ? ಈ ಜಾಗದಲ್ಲಿ ಅಕಸ್ಮಾತ್ ಸುದೀಪ್ ಅವ್ರ ಮಗಳೇ ಇದ್ದಿದ್ರೆ ಈ ತರ ಮಾತಾಡ್ತಾ ಇದ್ರ ಸರ್? ಎಲ್ಲಾರ್ಗು ಅವ್ರವ್ರ ಮಕ್ಕಳು ಯಜ್ಞ ಕೂಡ ಮುದ್ದು ಅಂತಾರಲ್ವಾ ಸರ್? ಎಷ್ಟು ಆ ಪೋಷಕರಿಗೆ ಬೇಜಾರಾಗಿದೆ ಅಂತ ಗೊತ್ತಿದ್ಯಾ? ನನ್ನ ಮಕ್ಕಳಲ್ಲಿ ಎಷ್ಟೆನ್ನೆಷ್ಟು ನಾವು ಎಲ್ಲೋ ಕೆಲವೊಂದು ಎಪಿಸೋಡ್ ಬರುತ್ತೆ ಫೈನ್. ಇನ್ನೊಂದು ಕಲರ್ಸ್ ಕನ್ನಡ ಈ ತರ ಒಂದು ಎಪಿಸೋಡ್ ಚರ್ಚೆ ಆಗುತ್ತೆ ಹೊರಗಡೆ ಅಂತ ಗೊತ್ತಿದ್ರೂ ಯಾಕೆ ಬೇಕಂತ ಅದೇ ಕ್ಲಿಪ್ ಬಿಡ್ತಾರೆ? ಚರ್ಚೆ ಆಗ್ಲಿ, ದೂರ ಆಗ್ಲಿ, ಇಲ್ಲ ಸಮಾಜದಲ್ಲಿ ಧ್ವನಿ ಎತ್ತಿ ಅಂತಾನೆ ಬಿಟ್ಟಿರ್ತಾರೆ. ಅಂದ್ರೆ ಈಗ ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ? ಪ್ಲಸ್ ಅನ್ನೋದಲ್ಲ ಸರ್. ನೋಡಿ, ನಾವು ಕಂಪ್ಲೇಂಟ್ ಯಾವುದನ್ನು ಕ್ರಿಯೇಟಿವಿಟಿ ಇಲ್ಲ, ಇಟ್ಸ್ ಅ ರಿಯಾಲಿಟಿ. ವಿಡಿಯೋ ಬೇಸಿಸ್ ಮೇಲೆ ಅವ್ರಿಗೆ ಅದು ಪ್ಲಸ್ ಅಂತ ಅನ್ಕೋತಾರ? ಮೇ ಬಿ ಅವ್ರಿಗೆ ಪಬ್ಲಿಸಿಟಿನೂ ಬೇಕು, ಎಲ್ಲರೂ ನೋಡಬೇಕು. ಇವಾಗ ಕಾಂಟ್ರವರ್ಸಿ ಆದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡಿ ಸರ್. ರಿಯಾಲಿಟಿ ಶೋ ಅನ್ನೋದು ಎಸ್, ಅದೊಂದು ಮನೋರಂಜನೆ ಇರ್ಬೋದು. ಹಾಗಂತ ಬಡ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಮನೋರಂಜನೆ ಮಾಡ್ಕೊಳ್ತಾರಲ್ಲ, ಅದು ದೊಡ್ಡ ತಪ್ಪು ಸರ್, ದೊಡ್ಡ ತಪ್ಪು. ಯಾಕಂದ್ರೆ ಅವ್ರಿಗೆ ಏನೂ ಗೊತ್ತಿಲ್ದಿರ ಬಂದಂಥ ಸಮಯದಲ್ಲಿ ಅವ್ರಿಗೆ ನಾವು ದಾರಿ ತೋರಿಸ್ಬೇಕು, ಹೇಳ್ಕೊಡ್ಬೇಕು. ರಕ್ಷಿತಾ ತಪ್ಪು ಮಾಡಿದ್ರೆ ಬುದ್ಧಿಗೆ ಹೇಳ್ಬೇಕು. ನೀವು ಅಬ್ಸರ್ವ್ ಮಾಡಿರ್ತೀರಾ, ರಕ್ಷಿತಾ ಎಲ್ಲಾದ್ರೂ ಒಬ್ರಿಗೊಬ್ರಿಗೆ ತಂದಿಡೋ ಅಂಥದ್ದು ಲೂಸ್ ಟಾಕ್ಸ್ ಮಾತು. ಶಿ ಇಸ್ ವೆರಿ ಮೆಚ್ಯೂರ್ಡ್ ಗರ್ಲ್ ಸರ್, ವೆರಿ ಮೆಚ್ಯೂರ್ಡ್ ಗರ್ಲ್. ಅವಳು ತಪ್ಪು ಮಾಡಿದ್ರೆ ಹೋಗಿ ಕ್ಷಮೆ ಅಂತ ಹೋಗಿ ಕೇಳ್ತಾಳೆ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಸುದೀಪ್ ಅವ್ರು ಮಾಡಿದಂಥದ್ದು ದೊಡ್ಡ ತಪ್ಪು. ರಕ್ಷಿತಾಳ ಮೇಲೆ ಪಿತ್ತ ಹೆಚ್ಚಾಗಿದೆ. ಈಗ ಮೇಡಮ್, ಈಗ ಕಾನೂನು ಕ್ರಮ ಅಂದ್ರೆ ಯಾವ ರೀತಿ ಮಾಡ್ತೀರಾ? ಏನು ಯಾವ ರೀತಿ ಕಂಪ್ಲೇಂಟ್ ಕೊಡ್ತೀರಾ? ಸರ್ ನೋಡಿ, ಒಂದು ಮಹಿಳೆ ಮೇಲೆ ಹರಾಸ್ ಮಾಡುವಂಥದ್ದು ದೂರು ನಾನೇ ದಾಖಲು ಮಾಡಬೇಕು, ಇನ್ನೊಬ್ಬರೇ ದಾಖಲಾಗಬೇಕು ಅನ್ನೋದಿಲ್ಲ. ನೀವು ಧರ್ಮಸ್ಥಳ ವಿಚಾರ ನೋಡಿರ್ತೀರಾ, ನಾನೇನೋ ಮಾತಾಡಿದ್ರೆ ಯಾರೋ ಮತ್ತೊಬ್ಬ ಹೋಗಿ ಕೊಟ್ಟಿರ್ತಾರೆ. ಇದು ರಿಯಾಲಿಟಿ ಶೋ, ಪಬ್ಲಿಕ್ ಶೋ ಆಗಿರೋದ್ರಿಂದ ನಾನು ಒಂದು ಹೆಣ್ಮಗು ಆಗಿ ಸಮಾಜದಲ್ಲಿ ಆಗುವಂಥ ದೌರ್ಜನ್ಯ, ಅತ್ಯಾಚಾರದ ಬಗ್ಗೆ ಧ್ವನಿ ಎತ್ತವಳು. ಎಲ್ಲೋ ಒಂದು ಕಡೆ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ಒಂದು ಹೆಣ್ಮಗುನ ಅವಮಾನ ಮಾಡುವಾಗ ನಾನು ಅದನ್ನು ನೋಡ್ಕೊಂಡು ಕುತ್ಕೊಳ್ಳೋಂಥ ಹೆಣ್ಮಗಳಲ್ಲ. ಆ ಏನು ಪದ ಬಳಕೆ ಮಾಡಿದಾರಲ್ವಾ ಅಶ್ವಿನಿ ಗೌಡ, ಎಸ್ ಕ್ಯಾಟಗರಿ ಅನ್ನೋಂಥದ್ದು ಮತ್ತು ಸ್ಲಮ್ ಅನ್ನೋದು, ಎಲ್ಲರ ಯೋಗ್ಯತೆ ಬಗ್ಗೆ ಪ್ರಶ್ನೆ ಆ ಒಂದು ಪದಗಳ ಮೇಲೆ ಏನೋ ಒಂದು ಆಕ್ಷನ್ ಸೆಕ್ಷನ್ಸ್ ಬರುತ್ತೆ, ಅದು ದಾಖಲಾಗಿದೆ. ಆ್ಯಂಡ್
ಸುದೀಪ್ ಅವ್ರು ಏನೊಂದು ಹೆಣ್ಣು ಮಗಳನ್ನ ಅದು ಅವಮಾನ ಮಾಡಿರುವಂಥದ್ದು, ಅರಾಜ್ ಮಾಡಿರುವಂಥದ್ದು, ಅದೊಂಥರ ಧಮ್ಕಿ ಆರ್ಡರ್ ಮಾಡಿರುವಂಥ ವಿಚಾರ, ಆ ಒಂದು ಪದಕ್ಕೆ ಅದ್ರ ಮೇಲೇನು ಆಕ್ಷನ್. ಆ್ಯಂಡ್ ಗಿಲ್ಲಿ ನಟ ಮೇಲೆ ಇವಳು ಹಲ್ಲೆ ಮಾಡಿರುವಂಥ ರಿಷಿ, ಅವಳ ಮೇಲೇನೂ ಸಹ ಆಕ್ಷನ್ ಆಗುತ್ತೆ ಅಂತೇಳಿ DYSP ಅವರು ಬಿಡದಿ ಇನ್ಸ್ಪೆಕ್ಟರ್ಗೆ ಬರೆದು ಅದ್ರ ಮೇಲೆ FIR ಮಾಡೋಕ್ಕೆ ಹೇಳಿದ್ದಾರೆ. ಮಹಿಳಾ ಆಯೋಗ ಮೇಡಮ್ ಕೂಡ ಅದನ್ನ ಡೈವರ್ಟ್ ಮಾಡಿದ್ದಾರೆ. ಮೇಡಮ್, ಈಗ ಇದೇ ವಿಷಯಕ್ಕೆ ಗಿಲ್ಲಿ ಅವ್ರ ಮೇಲೆ ಹಲ್ಲೆ ಆಯಿತು. ಸೊ ಅಲ್ಲೇ ಆದಾಗ ಗಿಲ್ಲಿ ಅವರು ರಿಷಾ ಅವರ ಬಟ್ಟೆನ ತೆಗೆದು ಎಲ್ಲೋ ಒಂದು ಕಡೆ ಇಟ್ಟಿದ್ದಕ್ಕೆ ಮಹಿಳಾ ಆಯೋಗದವ್ರು ಕಂಪ್ಲೇಂಟ್ ಕೊಟ್ಟರು. ಬಟ್ ಈತನಿಗೆ ಒದೆ ಬಿತ್ತು, ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಹಾಗೆ ಇಲ್ಲ. ಒಂದು ವೇಳೆ ಮಾತಲ್ಲಿ ಏನೇ ಮಾತಾಡೋದು ಪರವಾಗಿಲ್ಲ, ಬಟ್ ಟಚ್ ಮಾಡೋಂಗಿಲ್ಲ, ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಂಗಿಲ್ಲ. ಆದರೂ ಅವ್ರಿಗೆ ಹೊಡೆದ್ರು. ಸೊ ಇದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಸರ್ ನೋಡಿ, ನನ್ನ ದೂರಲ್ಲಿ ಅದು ಕೂಡ ಮೆನ್ಷನ್ ಆಗಿದೆ. ಕಾನೂನು ಅನ್ನೋದು ಮಹಿಳೆಯರ ಮೇಲೆ ಮುಟ್ಟಿದ ತಕ್ಷಣ ಅಲ್ಲೇ ದೌರ್ಜನ್ಯ, ಅತ್ಯಾಚಾರ ಎಲ್ಲ ಥರ ಸೆಕ್ಷನ್ ಹಾಕಿ ನಿಮ್ಮನ್ನ ರುಬ್ಬಿ ನಿಮ್ಮ ಒಂಥರ ದೊಡ್ಡ ಕಾಮುಕ ಅನ್ನೋ ಥರ ಬಿಂಬಿಸಿ ಒಳಗಾಕ್ಬಿಡ್ತಾರೆ. ಅದೇ ಒಬ್ಬ ಗಂಡಸನ ಮೇಲೆ ಆದಾಗ ಯಾಕೆ ನಮ್ಮ ಸಮಾಜದಲ್ಲಿ ಎಷ್ಟು ಜನ ಯುವಕರಿಲ್ಲ ಸರ್, ಪುರುಷರಿಲ್ಲ, ಎಷ್ಟು ಜನ ಹೋರಾಟಗಾರರಿಲ್ಲ? ನಮ್ಮ ಪುರುಷ ಇದಕ್ಕೆ ಅವಮಾನ ಆಯಿತು, ಈ ಥರ ಒಂದು ಹೆಣ್ಮಗಳು ಹೊಡೆದು ಯಾಕೆ ಸರ್ ಧ್ವನಿ ಎತ್ತಿಲ್ಲ? ಯಾಕೆ ಎತ್ತಿಲ್ಲ? ಇವತ್ತು ನಾನು ಬರೀ ಎಲ್ಲೋ ರಕ್ಷಿತಾಗ ಅವಮಾನ ಆಯಿತು ಅಂತ ನಾನು ಧ್ವನಿ ಎತ್ತಿಲ್ಲ. ಗಿಲ್ಲಿಗೂ ಸಹ ಒಂದು ಮಹಿಳೆಯಿಂದ ದೌರ್ಜನ್ಯ ಆಗಿದೆ ಅಂತಲೂ ಸಹ ದೂರಲ್ಲಿದೆ. ಮಹಿಳಾ ಆಯೋಗ ಮಹಿಳೆಯರಿಂದ ದೌರ್ಜನ್ಯ ಆದರೆ ಮಾತ್ರ ಅಲ್ಲ, ಮಹಿಳೆಯರಿಂದ ದೌರ್ಜನ್ಯ ಆದ್ರೂ ಮಹಿಳಾ ಆಯೋಗ ಇದೆ, ಗಂಡು ಮಕ್ಕಳಿಗೆ ಮಹಿಳೆಯರ ಮೇಲೆ ಆದ್ರೂ ಮಹಿಳಾ ಆಯೋಗ ಇದೆ. ಎರಡಕ್ಕೂ ಮಹಿಳಾ ಆಯೋಗ ಇದೆ. ಇಲ್ಲಿ ಯಾರು ಕಾನೂನನ್ನ ದುರುಪಯೋಗ ಮಾಡಬಾರ್ದು. ಕಾನೂನಲ್ಲಿ ಸೆಕ್ಷನ್ಸು ಗಂಡು ಮಕ್ಕಳಿಗೂ ಇದೆ, ಹೆಣ್ಣು ಮಕ್ಕಳಿಗಿದೆ. ಬಟ್ ನಮ್ಮ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಭಯ ಬೀಳ್ತಾರೆ. ಯಾಕೆ ಅನ್ನೋದೇ ಗೊತ್ತಿಲ್ಲ. ಯಾಕೆ ಸರ್ ಉಲ್ಟಾ ಹೊಡಿಯುತ್ತೆ? ನಾನು ಒಬ್ಬಳೇ ಹೋಗಿಲ್ವಾ ಸರ್ ಇವಾಗ? ಆ ಮೈಂಡ್ ಅಲ್ಲಿ ಅದನ್ನ ತೆಗೀರಿ. ಏನಾಗಿದೆ, ಹಿಂದೆ ಎಲ್ಲ ಪುರುಷ ಪ್ರಧಾನ ಸಮಾಜ ಆಗಿತ್ತು, ಈಗ ಮಹಿಳಾ ಪ್ರಧಾನ ಸಮಾಜ ಆಗ್ತಾ ಇದೆ. ನೋ ನಾನು ಇವತ್ತು ಹೇಳ್ತೀನಿ, ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಯಾರಿದ್ದಾರೆ, ಸಿಮಂತ್ ಕುಮಾರ್ ಪಾಟೀಲ್ ಸರ್, ನಮ್ಮ ಬೆಂಗಳೂರಿನ ಕಮಿಷನರ್, ಹಾಗೆ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಒಂದು ಹೇಳೋದು, ಯಾರೇ ದೂರ ತಗೊಂಬರ್ಲಿ, ವಿತ್ ವಿಡಿಯೋ ಪ್ರೂಫ್ ಇದೆಯಾ, ದಾಖಲೆ ಇದೆಯಾ, FIR ದಾಖಲೆ ಮಾಡಿ. ಅದಕ್ಕೆ ಯಾಕೆ ಇನ್ಫ್ಲೂಯೆನ್ಸು, ಅದಕ್ಕೆ ಯಾಕೆ ಮತ್ತೊಂದು ಇದೆಲ್ಲ ರೆಕಮೆಂಡ್ ಎಲ್ಲ ಬರಬೇಕು? ಅದನ್ನು ದಾಖಲೆ ಮಾಡಿ, ಯಾಕೆ ಮಾಡೋದಿಲ್ಲ? ಆ್ಯಂಡ್ ಬಡತನ, ಶ್ರೀಮಂತನ, ರೊಕ್ಕ ನೋಡ್ತೀರಾ, ರೊಕ್ಕ ನೋಡಿನೇ ಇವತ್ತು ATM ದೋಚಿರೋದು ಪೇದೆ ಅಲ್ಲ, ATM ದೋಚಿರೋದು ಪೇದೆ. ರೊಕ್ಕ ನೋಡಿ ಪ್ರತಿ ಒಬ್ಬರತ್ರ ಸುಳಿಗೆ ಮಾಡಿ ಪೊಲೀಸವ್ರು ಇವತ್ತು ಪೊಲೀಸವರೇ ಕಳ್ಳರಾಗೋಗಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಪೊಲೀಸ್ ಕಮಿಷನರ್ ಅವರು ಯಾರೇ ಬರಲಿ ಅವ್ರು ದೂರು ಸ್ವೀಕಾರ ಮಾಡುವಂಥ ಕೆಲಸ ಮಾಡಬೇಕು ಪೊಲೀಸ್ ಠಾಣೆಗಳಲ್ಲಿ. ಈಗ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಏನು ಆಗಬೇಕು? ಕಿಚ್ಚ ಅವ್ರ ಕಡೆಯಿಂದ ಕ್ಷಮೆ ಆಗಬೇಕಾ, ಅಥವಾ ಫೈನಲ್ ಆಗಿ ಏನು ರಿಸಲ್ಟ್ ಬೇಕು? ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಕಡೆಯವರಿಂದ ಮಗು ಚಿಕ್ಕವಳಿರಲಿ ದೊಡ್ಡವರಾಗಲಿ ಮಾಡಿರುವಂಥ ತಪ್ಪು. ಯಾಕಂದರೆ ನಮ್ಮ ಸಮಾಜದಲ್ಲಿ ಯಾರೋ ಒಬ್ಬ ಜವಾಬ್ದಾರಿ ವ್ಯಕ್ತಿ ಮಾಡಿರೋಂಥ ತಪ್ಪನ್ನು ನೋಡ್ಕೊಂಡು ಯಾರೋ ಒಬ್ಬ ಕೊರಕೆ ಮಾಡಬಾರ್ದು. ಅದನ್ನು ಅವರೇ ಮಾಡಿದ್ದಾರೆ, ನಾನು ಯಾಕೆ ಮಾಡಬಾರ್ದು ಅನ್ನೋದಕ್ಕೆ ನಮ್ಮ ಸಮಾಜದಲ್ಲಿ ಕ್ರಿಮಿನಲ್ ಕೇಸಸ್ ಹೆಚ್ಚಾಗ್ತಾ ಇರೋದು. ಸೊ ಇದಾಗಬಾರ್ದು ಅಂದರೆ ಕಿಚ್ಚ ಸುದೀಪ್ ಅವರು ಅದಕ್ಕೆ ಕ್ಷಮೆ ಯಾಚಿಸಬೇಕು. ಜೊತೆಯಲ್ಲಿ ಅಶ್ವಿನಿ ಗೌಡ ಅವಳ ಮೇಲೆ ಅಂತೂ ಡೆಫಿನೆಟ್ಲಿ ಆಕ್ಷನ್ ಆಗಬೇಕು. ಯಾಕಂದರೆ ಪದ ಬಳಕೆಗಳಿದಾವಲ್ಲ, ಲಿಮಿಟ್ ಕ್ರಾಸ್ ಮಾಡಿ ಹೋರಾಟಗಾರ್ತಿ ಬಾಯಲ್ಲಿ ಏನು ಬರುತ್ತೋ ಅವೆಲ್ಲನೂ ಮೀರಿ ಹೋಗ್ಬಿಟ್ಟಿದ್ದಾಳೆ. ಸೊ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ. ಎಲ್ಲೋ ಹೋಗಿ ನಾವು ನಾಡು ನುಡಿ ಭಾಷೆ ಅಂತ ಹೋರಾಟ ಮಾಡಿ ಭುವನೇಶ್ವರಿ ಅಂತ ಹೇಳೋದಲ್ಲ ಸರ್. ನಮ್ಮ ನಾಡಿನ ಭುವನೇಶ್ವರಿ, ನಾಡಲ್ಲಿರುವಂಥ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಸಹ ಗೌರವ ಕೊಟ್ಟರೆ ಮಾತ್ರ ಆ ಭುವನೇಶ್ವರಿ ಶಾಲುನ, ಆ ಕನ್ನಡ ಶಾಲುನ ಹಾಕೊಳ್ಳುವಂಥ